ಜೈಲಿನ ಅಕ್ರಮದ ಬಗ್ಗೆ ತನಿಖೆಯನ್ನ ನಡೆಸಿದಂತ ಕಾರಾಗೃಹ ಎಸ್ಪಿ ಅಕ್ಟೋಬರ್ 16-17 ಜೈಲಿನಲ್ಲಿ ಎಸ್ಪಿ ಯಶೋಧ ತನಿಖೆಯನ್ನ ಮಾಡಿದ್ದಾರೆ. 2 ದಿನ ಜೈಲಿನ ಒಳಗಡೆ ಇದ್ದು ತನಿಖೆಯನ್ನ ಮಾಡಿದ್ರು ಎಸ್ಪಿ. ಈ ವೇಳೆ ವಿಡಿಯೋ ಹೇಗಾಯ್ತು ಅನ್ನೋದೇ ಈಗ ಅನುಮಾನ ಹುಟ್ಟಿಕೊಳ್ತಾ ಇದೆ. ವಿಡಿಯೋದಲ್ಲಿ ಅಕ್ಟೋಬರ್ 16ರ ದಿನಾಂಕ ತೋರಿಸಿ ರಿಲೀಸ್ ಮಾಡಲಾಗಿದೆ. ಮುಖ್ಯ ಅಧೀಕ್ಷಕಿಯನ್ನ ವರ್ಗಾವಣೆ ಮಾಡುವುದಕ್ಕೆ ಕೈದಿಗಳೇ ಹಾಕಿರುವಂತ ಸ್ಕೆಚ್ ಇದು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಒಂದಂತೂ ಸ್ಪಷ್ಟ, ತಾವೇನೋ ಸೀಕ್ರೆಟ್ ಆಗಿ ಮಾತನಾಡ್ಕೊಳ್ತಾ ಇದ್ದಾರೆ, ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದ್ರ ಹಿಂದೊಂದು ಉದ್ದೇಶ ಇದ್ದೇ ಇರುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಹುಟ್ಕೊಳ್ಳುವಂತ ಪ್ರಶ್ನೆ, ಹೀಗೂ ಇರುತ್ತಾ ಜೈಲಿನ ಒಳಗೆ ಅಂತ. ಒಂದಲ್ಲ ಎರಡಲ್ಲ, ಇದು 2ನೇ ಸುದ್ದಿ ಹೀಗೆ ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ದತ್ತಾತ್ರೇಯ, ಒಂದು ಆ ವಿಡಿಯೋವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಸ್, ಯಾವುದೋ ಒಂದು ಇಂಟೆನ್ಷನ್ ಬಿಲ್ಡ್ ಆಗಿದೆ, ಹಾಗಾಗಿ ಅವರೇ ತಪ್ಪು ಮಾಡ್ತಾ ಇರುವಂತ ವಿಡಿಯೋವನ್ನ ಅವ್ರುಗಳೇ ರೆಕಾರ್ಡ್ ಮಾಡಿದ್ದಾರೆ, ಕೈದಿಗಳೇ ಮಾಡಿದ್ದಾರೆ. ಬಟ್ ಇಂಟೆನ್ಷನ್ ಏನೇ ಆಗಿರ್ಲಿ, ಇವಾಗ ನೋಡ್ತಾ ಇರುವಂತ ವಿಡಿಯೋಗಳು ಸ್ಕ್ರೀನ್ ನಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ನಿಜಕ್ಕೂ ಶಾಕಿಂಗ್ ಆಗಿದೆ. ಗುಡ್ಡೆ ಹಾಕಿರುವಂತ ಸಿಗರೇಟ್ ಪ್ಯಾಕೆಟ್ಗಳು, ಗುಟ್ಕಾ ಪ್ಯಾಕೆಟ್ಗಳು ಏನಿಲ್ಲ, ಎಲ್ಲವೂ ಇದೆ ಜೈಲಿನೊಳಗೆ. ಏನು ನಡೀತು ಇಷ್ಟು ದಿನಗಳವರೆಗೆ? ಅದೇನೋ ರೇಡ್ ಮಾಡ್ತಾರೆ, ಒಂದಷ್ಟು ವಸ್ತುಗಳನ್ನ ವಶಪಡಿಸ್ಕೊಳ್ತಾರೆ, ಬಟ್ ಯಾವುದು ಕೂಡ ಸೊಲ್ಯೂಷನ್ ಸಿಕ್ಕ ಕಾಣಿಸ್ತಾ ಇಲ್ಲ ಒಳಗಡೆ ದೃಶ್ಯ ನೋಡಿದ್ರೆ. ಚೈತ್ರ, ನಿಜಕ್ಕೂ ಇವಿಷ್ಟು ವಿಡಿಯೋಗಳನ್ನು ನೋಡಿದರೆ ಬಹಳಷ್ಟು ಅನುಮಾನ ಈ ಜೈಲಿನ ಇಷ್ಟು ದಿನ ಯಾವ ರೀತಿಯಾಗಿ ಕಲಬುರಗಿ ಸೆಂಟ್ರಲ್ ಜೈಲ್ ಇತ್ತು ಅನ್ನೋದಕ್ಕೆ ಸಾಕ್ಷ್ಯವನ್ನು ನೀಡ್ತಾ ಇದ್ದಾವೆ. ಈ ಎಲ್ಲ ವಿಡಿಯೋಗಳನ್ನು ಗಮನಿಸಿದರೆ ಕಲಬುರಗಿ ಸೆಂಟ್ರಲ್ ಜೈಲ್ ಆ ಕೈದಿಗಳ ಏನು ಅಂತಂದರೆ ಮನ ಪರಿವರ್ತನೆ ಮಾಡಿರ್ತಕ್ಕಂಥ ಸೆಂಟರ್ ಅಲ್ಲ, ಇಲ್ಲಿ ಐಷಾರಾಮಿ ಜೀವನ ನಡೆಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಮತ್ತು ಪುಷ್ಟಿ ನೀಡುವಂಥ ವಿಡಿಯೋಗಳು ಸಾಕಷ್ಟು ಈಗ ವೈರಲ್ ಆಗ್ತಾ ಇರುವಂಥದ್ದು. ಇಲ್ಲೊಂದಿಷ್ಟು ದಿನಾಂಕಗಳನ್ನು ನೀವು ಗಮನವಿಟ್ಟುಕೋಬೇಕು. ಯಾಕಂತಂದರೆ ಜೈಲಿನ ಸೂಪರಿಂಟೆಂಡೆಂಟ್ ಆಗಿ ಯಾವತ್ತು ಅಕ್ಟೋಬರ್ 14ರಂದು ಅನಿತಾ ಅವರು ಜಾಯ್ನ್ ಆಗ್ತಾರೆ. ಅದಾದ ನಂತರ ಏನೋತಾರೆ, ಅದೇ ದಿನ ಅಕ್ಟೋಬರ್ 14ರಂದೇ ಒಂದಿಷ್ಟು ವಿಡಿಯೋಗಳು ಎಕ್ಸ್ಪೋಸ್ ಆಗುತ್ತೆ. ಕೈದಿಗಳು ಹೈಫೈ ಜೀವನ ನಡೆಸುವಂಥದ್ದು, ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವಿಡಿಯೋ ವೈರಲ್ ಆಗುತ್ತೆ. ಅವತ್ತೇ ಖುದ್ದು TV9 ಏನೋತಾರೆ ಅತಿ ದೊಡ್ಡ ಒಂದು ಎಕ್ಸ್ಪೋಸನ್ನು ಮಾಡುತ್ತೆ. ಅದಾದ ನಂತರ ಏನೋತಾರೆ, ಖುದ್ದು ಅಕ್ಟೋಬರ್ 15ರಂದು ಕಾರಾಗೃಹ ADGP ಮಾಲಿನಿ ಕೃಷ್ಣಮೂರ್ತಿ ಅವರು ಜೈಲಿಗೆ ವಿಸಿಟ್ ಮಾಡ್ತಾರೆ. 16-17ರಂದು ಕಾರಾಗೃಹ SP ಯಶೋಧ ಅವರು ವಿಸಿಟ್ ಮಾಡ್ತಾರೆ. ಇವರು 3 ದಿನ ಕಂಟಿನ್ಯೂಯಸ್ ಏನೋತಾರೆ ಜೈಲೊಳಗಡೆ ನಡೀತಾ ಇರತಕ್ಕಂಥ ಏನು ಹೈಫೈ ಜೀವನ ಇರ್ಬೋದು ಮತ್ತು ಮಾದಕ ವಸ್ತುಗಳ ಸರಬರಾಜು ಇರ್ಬೋದು ಮತ್ತು ಬೀಡಿ, ಸಿಗರೇಟ್, ಗುಟ್ಕಾ, ಎಣ್ಣೆಗಳು ಏನು ಯಾವ ರೀತಿಯಾಗಿ ರಾಜಾರೋಷವಾಗಿ ಸಪ್ಲೈ ಆಗ್ತಿದೆ ಅದೆಲ್ಲವದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಇವರೇ ಪರಿಶೀಲನೆ ಮಾಡ್ತಾರೆ ಮತ್ತು ತನಿಖೆಯನ್ನು ಕೂಡ ಮಾಡ್ತಾರೆ. 3 ದಿನಗಳು ಕೂಡ ಕಂಟಿನ್ಯೂಯಸ್ ಆಗಿ ಹಿರಿಯ ಅಧಿಕಾರಿಗಳು ಕಲಬುರಗಿ ಸೆಂಟ್ರಲ್ ಜೈಲ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅದಾದ ಮೇಲೆ ಅವತ್ತೇ ಈ ವಿಡಿಯೋ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಅನುಮಾನ ಬರ್ತಾ ಇದೆ. ಮತ್ತು ಯಾವತ್ತು ಈ 16ನೇ ತಾರೀಕು ಆದಮೇಲೆ ಇಷ್ಟೊಂದು ಘಟನೆಗಳು ನಡೆದವು, ಇವೆಲ್ಲವೂ ಕೂಡ ಜೈಲು ಅಧೀಕ್ಷಕರಾಗಿರ್ತಕ್ಕಂಥ ಅನಿತಾ ಅವರ ವರ್ಗಾವಣೆಗೆ ನಡೆದಿರ್ತಕ್ಕಂಥ ಹುನ್ನಾರನ ಅನ್ನುವಂಥ ಒಂದು ಅನುಮಾನ ಸಾಕಷ್ಟು ಮೂಡ್ತಾ ಇರತಕ್ಕಂಥದ್ದು. ಚೈತ್ರ, ಎಸ್, ಥ್ಯಾಂಕ್ ಯು ದತ್ತಾತ್ರೇಯ ಮಾಹಿತಿಗಾಗಿ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಇಲ್ಲ, ಡಿ ಜಿ ಪ್ರೆಸೆನ್ಸಿಗೆ ಮಾತಾಡ್ತೀನಿ. ಅದು ನಿಜವೇ ಆಗಿದ್ದರೆ ಯಾರೆಲ್ಲ ಸಂಬಂಧಪಟ್ಟವರು ಅಲ್ಲಿ ಏನು ಸೂಪರಿಂಟೆಂಡೆಂಟ್ ಇದ್ದಾರೆ ಮತ್ತು ಜೈಲರ್ಸ್ಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ. ನಾನು ಅದನ್ನು ವಿಚಾರ ಮಾಡಿ ತಕ್ಷಣ ಅದಕ್ಕೆ ಏನು ಕ್ರಮ ತಗೊಳ್ಬೇಕೋ ಅದನ್ನು ತಗೊಳ್ತೀನಿ. ಅದನ್ನೆಲ್ಲ ನಾನು ಒಂದು ತನಿಖೆ ಮಾಡಿಸ್ತೀನಿ. DG ಅವರಿಗೆ ಹೇಳಿಬಿಟ್ಟು ಅದನ್ನು ತನಿಖೆ ಮಾಡಿಸಿ ಸತ್ಯನೇ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶ ಮಾಡಿ. ಇಲ್ಲ